ಆದ್ರೆ ನೀ ಏನ್ ಇಟ್ಕೊಂಡು ಬಂದಿದ್ದೀರ? ತುಂಡು 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 ಬಟ್ಟೆ. ಈ ನಿನ್ನ ಬಟ್ಟೆ ನೋಡಿದ್ರೆ ನನ್ನ ಧರಿದಿವಕ್ಕೆ ಅಷ್ಟ ಅಲ್ಲ, ಇವತ್ತಿಲ್ದ ನಾಳೆ ನಿಗುರು ಹೋಗೋ ಮುದುಕು ಕೂಡ ಯಾಗಿರಿ ಬರ್ತಾನೆ ಬಾರಲ್ಲ. ಅದು ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ನೀನಲ್ಲ. ಕತ್ತೆ ಲತ್ತೇನ ತಿಂದಾಗಲೇ ಒಳ್ಳೆ ಪಾಠ ಕಲಿಯೋದು. ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲೊಂದನ್ನ ಕೆತ್ತಿದ, ಆ ಕಲ್ಲನ್ನ ಶಿಲೆಯಾಗಿ ಮಾಡಿ ಆ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರನ. ಕಣ್ಣ ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಶಿಲ್ಪಿ ಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು. ಯಾಕಂಬಿಕಾ, ಈ ಕಲೆಗಾರನ ನೋಡಿ ನಿನ್ನ ಎದೆಯಲ್ಲಿ ಭಯ ಹುಡ್ತ? ಭಯ? ಭಯಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯಲ್ಲ. ಹೆತ್ತವರ ಪ್ರೀತಿಯ ಆಶಯದಲ್ಲಿ ಅನ್ನ ತಿಂದು ಬದುಕಿದ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡೋ ಹಕ್ಕಿಯನ್ನ ಕಂಡು ಬರೋ ನಿಮ್ಮ ತರಣ ಹದ್ದುಗಳ ಕೈಯನ್ನೇ ಕತ್ತರಿಸೋ ಮಾರಿಯ ಹಕ್ಕಿ ಮಾತೆ. 3 ವರ್ಷಗಳಿಂದಲೂ ನಾನು ನಿಮ್ಮನ್ನ ನೋಡ್ತಾನೆ ಇದ್ದೀನಿ. ಮಾತು ಮಾತಿಗೂ ನಾನು ನಿಮ್ಮ ಮೋಹದ ಬಲಿಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀನಿ. ಹೆಚ್ಚಿಗೂ ನನ್ನ ನಿಮ್ಮ ಆಧೀನ ಮಾಡಿಕೊಳ್ಳಲು ಆತುರ ಪಡ್ತಾ ಇದ್ದೀರಾ. ಯಾಕೆ ನಿಮ್ಮಲ್ಲಿ ಈ ದುರಾಸೆ? ನಿಮ್ಮ ಆಸೆಯಿಂದ ಈಡೇರಿಸುವ ಹೆಣ್ಣು ನಾನಿಲ್ಲ. ನಿಮ್ಮ ಕಣ್ಣಲ್ಲಿ ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ದೀರಿ? ಮಾರುಕಟ್ಟೆಯಲ್ಲಿ ಮಾರೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಿ, ಇಲ್ಲ ಕಾಲಿನಿಂದ ಒದಿಯೋ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಿ. ಇಲ್ಲ, ಜರ್ಮನಿ ಬೋಗಣಗ್ ಹಾಕಿಟ್ಟ ಬೆಣ್ಣಿ. ಆ ಬೆಣ್ಣಿ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿನಾಗ ನಾನು ಒಂದನಿ ಹೆಪ್ಪು ಬಿಡ್ಬೇಕಂತನೂ ಮಾಡಿದ್ದೆ. ಆದ್ರ ನಡಬರ್ಕ ಬಂದಲ್ಲ ಅರವಿಂದ. ಪ್ರೀತಿಯನ್ನು ಹುಳಿ ಹಿಂಡಿ ಅದನ್ನ ಮೊಸರು ಮಾಡಿ ಮಜ್ಜಿಗೆ ತೆಗೆದ ಬುರ್ಗಾ ತೆಗೆದ ಬೆಣ್ಣಿ ಮಾಡಿಟ್ಟಾನ. ಆ ಬೆಣ್ಣಿನ ತಿನ್ಬೇಕನ್ನೋ ಆಸೆ. ನಾ ಬಯಸಿದ ಬೆನ್ನ ತಾನಾಗೆ ಬಂದು ನನ್ನ ಬಾಯಿಗೆ ಬಿದ್ದ ಸರಿ. ಕತ್ತು ತಿನ್ನುವ ಕಟ್ಟು ಕಚ್ಚಿನೇ. ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕತ್ತು ತಿನ್ನುವ ಕಳ್ಳ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆನ್ನಿಗೆ ನೀ ಕೈ ಚಾಚಿದ್ದೀಯಾದ್ರೆ ನಿನ್ನ ಕೈಗೆ ಸಿಗುವುದು ಬೆಣ್ಣೆ ಅಲ್ಲ, ನಿನ್ನ ಮೈ ತುಂಬಾ ಬೆತ್ತದ ಬರೆಗಳು. ಬೆತ್ತದ ಬರೆಗಳು? ಈ ನಿನ್ನ ಬೆತ್ತದ ಬರೆಗಳಿಗೆ ಹೆದರಿ ಓಡಿ ಹೋಗಾಕ ನಾ ಏನು ಸಣ್ಣ ಹುಡುಗ ಅಲ್ಲ. ರಾಜ್ಯ ವಂಶದಲ್ಲಿ ಹುಟ್ಟಿದ ರಾಜ್ಯ ವಂಶದ ಕುಡಿ ನಾನು. ಆಫ್ಟರ್ ಆಲ್ ಒಂದು ಹೆಣ್ಣು ಹುಳಾಲೆ. ಕಂಡಂತೆ ಬೊಗಳಿ ನನ್ನ ಕೋಪವನ್ನ ಕೆಂಡದಂತೆ ಮಾಡದಿರೋ ಮೂಢ. ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳುವೆಂದು ಭಾವಿಸಬೇಡ. ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕಾ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ತ್ರೇತಾ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ನೆನೆಸಿಕೊಂಡ ರಾಮ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಷ್ಠ ನೆನೆಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಎಂತೆಂತವರೋ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂದಾಗ ನಿನ್ನತ್ತ ಒಂದು ನರಕುಣ್ಣಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತಂತೂ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳೇ ಗೊತ್ತಿಲ್ಲ. ಇದನ್ನೆಲ್ಲ ನಿನ್ನಂತಹ ಮೂರ್ಖನಿಗೆ ತಿಳಿಸಿ ಹೇಳೋ ಅವಶ್ಯಕತೆನೂ ಹೊರಟು ಹೋಗು ಇಲ್ಲಿದ್ದ. ಭವ್ಯ ಭಾರತದ ಹೆಣ್ಣಿನ ಇತಿಹಾಸವನ್ನು ಹೇಳಿ ಒಳ್ಳೆ ಹೆಣ್ಣಿನಂಗೆ ಸೋಗ ಹಾಕುವ ಸೋಗಲಾಡೆ. ಈ ನಿನ್ನ ಹೆಣ್ಣಿನ ಇತಿಹಾಸವನ್ನು ನಾನು ಹೇಳ್ತೀನಿ, ಕೇಳಿಸ್ಕೋ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ಬೆತ್ತರ ದೇಹವನ್ನು ಕೇವಲ ಕೂದಲಿನ ಮುಚ್ಚಿಕೊಂಡ್ರು ಸಹ ನೋಡುಗರ ಕಣ್ಣು ಅವಳ ಪಾದ ಕೊಡ್ತಿತ್ತೆ ವಿನಃ ಅವಳ ದೇಹವನ್ನಲ್ಲ. ನೋಡುಗರ ಕಣ್ಣಲ್ಲಿ ಭಕ್ತಿ ತುಂಬಿತ್ತು, ಅವಳ ಮನಸ್ಸಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆದ್ರೆ ನೀ ಏನ್ ಇಟ್ಕೊಂಡು ಬಂದಿದ್ದೀರ? ತುಂಡು 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 ಬಟ್ಟೆ. ಈ ನಿನ್ನ ಬಟ್ಟೆ ನೋಡಿದ್ರೆ ನನ್ನ ಧರಿದಿವಕ್ಕೆ ಅಷ್ಟ ಅಲ್ಲ, ಇವತ್ತಿಲ್ದ ನಾಳೆ ನಿಗುರು ಹೋಗೋ ಮುದುಕು ಕೂಡ ಯಾಗಿರಿ ಬರ್ತಾನೆ ಬಾರಲ್ಲ. ಅದು ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ನೀನಲ್ಲ. ಕತ್ತೆ ಲತ್ತೇನ ತಿಂದಾಗಲೇ ಒಳ್ಳೆ ಪಾಠ ಕಲಿಯೋದು.
ಏಂ ಬೇ ನೀ ನನ್ನ ಕೆನ್ನೆಗೆ ಹೊಡೆದೆ ಅಲ್ಲ, ನೋಡ್ತಾ ಇರು, ಮುಂದೆ ಬಂದ ನನ್ನ ಜೀವನಕ್ಕೆ ಹೊಡಿತೇನೆ. ಯಾಕಾದ್ರೂ ಈ ಮಹಂತೇಶನ ಕೆಣಕಿದೆ ಅಂತ ಒಂದೊಂದು ದಿನ ವಿಲ 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 ಒತ್ತಾಡ್ಬೇಕು. ನಾನ್ ಮಹಂತೇಶನೇ ಅಲ್ಲ. ಎಂ ಬಿ ಏನ್ ಸೌಂದರ್ಯ ಕಣೇನಿದ್ದು. ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕಣ್ಣು ಮುಚ್ಚಿ ಕನಸು ಕಾಣ್ಬೇಕು ಅನ್ನಿಸ್ತಾ ಇದೆ. ಹರ್ಷ ಈ ನಿಮಿಷ ಇದು ಮೊದಲ ಹರ್ಷ. ಹರ್ಷ ಈ ನಿಮಿಷ ಇದು ಮೊದಲ ಹರ್ಷ. ನಿನ್ನ ಒಳಗಿಂದ ನನ್ನ ಹೃದಯನ ಕೀಚೋಟವನಗಳು ಯಾರೇ ಎದುರಾದರು ಪ್ರೀತಿ ದೂರಾದರು. ಓ ಹರುಷ ಇದು ಮೊದಲ ಹರುಷ ಈ ನಿಮಿಷ ಇದು ಮೊದಲ ಹರುಷ. ಹರ್ಷ ಈ ನಿಮಿಷ ಇದುವೇ ಮೊದಲ ಹರ್ಷ. ಅರಳುವ ಪ್ರೇಮಕ್ಕೆ ಈ ಜನುಮವೇ ಬರುವಶ. ಓ ಪ್ರೀತಿಯೇ I love you. ಓ ಪ್ರೀತಿಯೇ ನಾನು ಕಂಡಿದ್ದು ಕನಸ ಇಲ್ಲ, ಇದನ್ನು ನನ್ನ ಜೀವನದಾಗ ನಾನು ಮಾಡ್ಕೊಳ್ಳಕ್ಕೆ ಬೇಕು. ರೆಡಿ.